ಇವತ್ತು ನಾವು ಹೂಬೂಡು ಮಾರ್ಕೆಟಿಗೆ ಬಂದಿದ್ದೀವಿ. ಇವತ್ತು ಲಾಸ್ಟ್ ದಿನ ಹೂಬೂಡು ಮತ್ತು ಕೂತ, ಸೆಮೆನ್ಯಾಕ್, ಚಂಗಿ ಇದೆಲ್ಲ ಏರಿಯಾಸು ಬಾಲಿಯಲ್ಲಿ. ಸೊ ನಾವು ಹೂಬೂಡಲ್ಲಿ ಒಂದಿಷ್ಟು ದಿನ ಇದ್ವಿ, ಓಲ್ಡ್ ಏರಿಯಾ ಇದು. ಆಮೇಲೆ ಇವತ್ತು ಕೂತ ಅಂತ ಹೋಗ್ತಾ ಇದ್ದೀವಿ, ಸ್ವಲ್ಪ ಹ್ಯಾಪ್ನಿಂಗ್ ಪ್ಲೇಸ್. ಸೊ ಮಾರ್ಕೆಟ್ ಮಾಡೋದಿತ್ತು ಪೇರೆಂಟ್ಸ್ಗೆ. ಸೊ ಮಾರ್ಕೆಟಿಗೆ ಬಂದಿದ್ದೀವಿ, ತೋರಿಸ್ತೀನಿ ಬನ್ನಿ ಏನೇನು ಮಾರ್ಕೆಟು. ಇದು ಮುಂಚೆ ಸ್ಕ್ಯಾಟರ್ಡ್ ಇತ್ತು, ಇವಾಗ ಫುಲ್ಲು ಒಂದು ದೊಡ್ಡ ಮಾರ್ಕೆಟ್ನೇ ಮಾಡಿದ್ದಾರೆ, ಹಿಂದೆ ನೀವು ನೋಡ್ಬೋದು. ಸೊ ಬನ್ನಿ ಹೋಗೋಣ. ಹೂಬೂಡು ಮಾರ್ಕೆಟ್ ಎದುರುಗಡೆನೇ ಇರೋ ಹೂಬೂಡು ಪ್ಯಾಲೇಸು, ಅದ್ರ ಹಿಂದುಗಡೆ ಇರೋದೇ ಸರಸ್ವತಿ ಟೆಂಪಲ್. ಇದು ಹೂಬೂಡು ಮಾರ್ಕೆಟ್. ಯಾರದೋ ಒಂದು ಪ್ರತಿಮೆ ಹಾಕಿದ್ದಾರೆ. ಏಪ್ರಿಲ್ 23 ಅಂದರೆ ಇವಾಗೇನೆ ರೀಸೆಂಟಾಗಿ ಮಾಡಿರೋದು. ಲೆಟ್ಸ್ ಗೋ. ಈ ಮಾರ್ಕೆಟಲ್ಲಿ ಬಾರ್ಗೇನ್ ಮಾಡೋದು ವೆರಿ ವೆರಿ ಇಂಪಾರ್ಟೆಂಟ್. ಅವ್ರು ಹೇಳಿದ್ದು ಪ್ರೈಸ್ ಕೊಟ್ಟು ತಗೊಳ್ಳೋದಲ್ಲ, ಯಾಕಂದರೆ ನಿಮಗೆ ತುಂಬಾ ಕಡಿಮೆ ರೇಟಲ್ಲಿ ಇಲ್ಲಿ ಸಿಗುತ್ತೆ. ಸೊ ನಾನು ಸಿಕ್ಕಾಪಟ್ಟೆ ಶಾಪಿಂಗ್ ಮಾಡಿದ್ದೀನಿ. ಶಾಪಿಂಗ್ ಮುಗಿಸಿ ಈಗ ನಾವು ಬರ್ಡ್ ಪಾರ್ಕ್ ಕಡೆಗೆ ಹೋಗ್ತಾ ಇದ್ದೀವಿ. ಸಿಕ್ಕಾಪಟ್ಟೆ ಟೆಂಪ್ರೇಚರ್ ಇದೆ, ತುಂಬಾ ಹಾಟ್ ಅಂತ ಹೇಳ್ಬೋದು. ಸೊ ಪಯಣ ಸ್ವಲ್ಪ ಕ್ರ್ಯಾಂಕಿ ಆಗ್ತಿದ್ದಾಳೆ. ನಾವು ಇವತ್ತು ಬರ್ಡ್ ಪಾರ್ಕಲ್ಲಿ ಬಂದಿದ್ದೀವಿ. ಸೊ ಇದು ಇನ್ಕ್ಯುಬೇಟರು, ಇದು ಹ್ಯಾಚಿಂಗು ಎಲ್ಲ ಇದೆ. ತುಂಬಾ ಬ್ಯೂಟಿಫುಲ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಫ್ರೀಯಲ್ಲಿ ಬಿಟ್ಟಿದ್ದಾರೆ ಅವನ್ನ. ಡಸಂಟ್ ಲುಕ್ ಲೈಕ್ ಕ್ಯಾಪ್ಟಿವಿಟಿ ಥರ ಫ್ರೀ ಓಡಾಡ್ತಾ ಇದ್ದಾರೆ. ಹಾಯ್ ಚಂದು, ಸ್ವಲ್ಪ ದೂರ ಇಟ್ಕೊಳ್ಳಿ, ಅವು ಕುಕ್ಕಬಾರ್ದು. ರಮೇಶ, ಇಲ್ಲಿ ಯಾವುದೇ ಪಕ್ಷಿನ ಕೇಜಲ್ಲಂತೂ ಹಾಕಿಟ್ಟಿಲ್ಲ. ಓಪನ್ ಆಗಿ ಫ್ರೀ ಸ್ಪೇಸಲ್ಲಿ ಅದು ಓಡಾಡಿಕೊಂಡು ಆರಾಮಾಗಿ ಇರುತ್ತೆ. ಹಾಯ್ ಹಾಯ್ ಮಾಡು. ಚಿಕ್ಕ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಈ ಜಾಗ. ಯಾಕಂದರೆ ಈ ಬರ್ಡ್ಸ್ ಎಲ್ಲನೂ ತುಂಬ ಫ್ರೀಯಾಗಿ ಓಡಾಡಿಕೊಂಡು ಎಲ್ಲ ಕಡೆ ಹಾರಾಡ್ತಾ ಇರುತ್ತೆ. ಸೊ ಮಕ್ಕಳಿಗೆ ತುಂಬಾ ಖುಷಿ ಕೊಡುತ್ತೆ ಅದು. ಬರ್ಡ್ ಪಾರ್ಕಿಗೆ ಎಂಟ್ರಿ ಫೀಸ್ ಇದೆ, ಸ್ಲೈಟ್ಲಿ ಎಕ್ಸ್ಪೆನ್ಸಿವ್ ಸಹ. ನೀವು ಆನ್ಲೈನ್ ಬೇಕಾದ್ರೂ ಬುಕ್ ಮಾಡ್ಕೋಬಹುದು ಅಥವಾ ಇಲ್ಲಿ ಬಂದು ಸಹ ಬುಕ್ ಮಾಡ್ಕೋಬಹುದು. ಸೊ ಇಲ್ಲಿ 100ಕ್ಕಿಂತ ಹೆಚ್ಚು ಬರ್ಡ್ ಸ್ಪೀಸೀಸ್ ಇದೆ. ಸೊ ನೀವು ಆಫ್ರಿಕಾಯಿಂದ ಹಿಡ್ಕೊಂಡು ಏಷ್ಯಾ, ಮಿಡಲ್ ಈಸ್ಟ್, ಸೌತ್ ಅಮೇರಿಕಾ, ನಾರ್ತ್ ಅಮೇರಿಕಾ ಎಲ್ಲ ತರಹದ ಬರ್ಡ್ಸ್ಗಳನ್ನು ನೀವು ನೋಡ್ಬೋದು ಇಲ್ಲಿ. ಸೊ ಇದೊಂಥರ ಎಕ್ಸಾಟಿಕ್ ಬರ್ಡ್ ಪಾರ್ಕ್ ಬಾಲಿನಲ್ಲಿರುವಂಥದ್ದು. ನೀವು ಬಾಲಿಯಲ್ಲಿ ಬಂದಾಗ ಇದನ್ನು ಖಂಡಿತ ಮರೀದೆ ನೋಡಬೇಕು. ನೀವು ಈ ಬರ್ಡ್ಸ್ಗಳನ್ನು ನೋಡ್ತಾ ಇದ್ದೀರಲ್ಲ, ಆ ಬೋರ್ಡ್ಗಳನ್ನು ಸಹ ನಾವು ರೆಕಾರ್ಡ್ ಮಾಡಿದ್ದೀವಿ. ಇಲ್ಲಿ ನೋಡಿ, ಈ ಬರ್ಡ್ ಯಾವ ಹೆಸರು, ಆಮೇಲೆ ಯಾವ ದೇಶದಿಂದ ಈ ಬರ್ಡ್ಸ್ಗಳನ್ನ ತರಲಾಗಿದೆ ಅನ್ನುವಂಥದ್ದು ಈ ಮ್ಯಾಪಲ್ಲಿ ತುಂಬ ಡೀಟೇಲ್ ಆಗಿ ತೋರಿಸಲಾಗಿದೆ. ಏಷ್ಯಾ, ಇಂಡೋನೇಷ್ಯಲ್ಲಿ ಮಾತ್ರ ಸಿಗುತ್ತೆ ಅನ್ನುವಂಥದ್ದು. ಸೊ ಡೀಟೇಲ್ಡ್ ಇನ್ಫಾರ್ಮೇಷನ್ ಹೊಂದಿಗೆ ಈ ಬರ್ಡ್ದು ಒಂದು ಜಾಗ್ರಫಿಕಲ್ ಡೀಟೇಲ್ಸ್ ಸಹ ಇಲ್ಲಿ ಹಾಕಲಾಗಿದೆ. ಆಮೇಲೆ ತುಂಬಾ ಡಿಫ್ರೆಂಟ್ ಇವಾಗ ನೀವು ಹಾರ್ನ್ಬಿಲ್ ನೋಡ್ತಾ ಇರೋದು, ಇಂಡಿಯಾನಲ್ಲಿ ಕೂಡ ಹಾರ್ನ್ಬಿಲ್ ಸಿಗುತ್ತೆ. ಇದು ಕೊಕ್ಕರೆಗಳಂತ ಹೇಳ್ತೀವಿ ನಾವಲ್ಲಿ. ಬಿಗ್ ಬೀಕ್. ನಮ್ಮ ಮಗಳು ಫುಲ್ ಎಂಜಾಯ್ ಮಾಡ್ತಾ ಇದ್ದಾಳೆ ಬರ್ಡ್ಸು. ನೋಡಿ, ಕೈಟ್ ನೋಡ್ತಾ ಇರೋದು ನೀವು. ಈಗಲ್ಲಿನ ಒಂದು ಪ್ರಜಾತಿ ಸ್ಟಾರ್ಕ್. ಆಮೇಲೆ ಇದು ತುಂಬ ಲೇಕ್ಸಲ್ಲಿ ಕಾಣುತ್ತೆ, ಬೆಂಗಳೂರು ಲೇಕ್ಸಲ್ಲಿ, ಬ್ಲ್ಯಾಕ್ ಕಲರ್. ಅದರ ವಿಂಗ್ಸ್ ಓಪನ್ ಮಾಡಿಬಿಟ್ಟು ಅದು ಸನ್ನನ್ನು ತಗೊಳ್ತಾ ಇರುತ್ತೆ. ಇಲ್ಲಿ ಓಪನ್ ಆ್ಯಂಪಿ ಥಿಯೇಟರ್ ಥರ ಇಲ್ಲಿ ಆ ಬರ್ಡ್ಸ್ಗೆ ಊಟ ಹಾಕೋಕ್ಕೆ ಬರ್ತಾರೆ. ಸೊ ಓಪನ್ ಎನ್ವೈರನ್ಮೆಂಟಲ್ಲಿ. ಸೊ ಬನ್ನಿ ನಾವು ನೋಡ್ತೋಣ ಯಾವ್ಯಾವ ಬರ್ಡ್ಸ್ ನೋಡಿದ್ದೀವಿ. ಬರ್ಡ್ ಫೀಡಿಂಗ್ ಅಂತ ಒಂದು ಪ್ರೋಗ್ರಾಮ್ ಮಾಡ್ತಾರೆ. ಅಂದರೆ ಇಟ್ಸ್ ಕೈಂಡ್ ಆಫ್ ಫನ್ ಆ್ಯಕ್ಟಿವಿಟಿ. ಎಲ್ಲಿ ಪಕ್ಷಿಗಳಿಗೆ ಊಟ ಮಾಡಿಸ್ತಾ ಹಾಗೆ ಆ ಪಕ್ಷಿಗಳ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಡ್ತಾರೆ. ಸೊ ನಾವು ಅದನ್ನು ನೋಡೋಕ್ಕೆ ಅಂತ ಬಂದಿದ್ದೀವಿ. ಈ ಶೋ ಸ್ಟಾರ್ಟ್ ಆಗೋಕ್ಕೆ ಮುಂಚೆ ಒಂದು ಹಾಫ್ ಆನ್ ಅವರ್ ಮುಂಚೆ ಎಲ್ಲ ಪಕ್ಷಿಗಳು ಇಲ್ಲಿ ಬಂದು ಗ್ಯಾದರ್ ಆಗುತ್ತೆ. ಆ್ಯಂಡ್ ಅವುಗಳಿಗೆ ಹೆಸರುಗಳು ಸಹ ಇದೆ. ಸೊ
ಎಲ್ಲರೂ ಬಂದು ಫಸ್ಟಲ್ಲಿ ಗ್ಯಾದರ್ ಆಗಿ ಸ್ವಲ್ಪ ಹೊತ್ತು ಓಡಾಡಿಕೊಂಡು ಆಮೇಲೆ ಪ್ರೋಗ್ರಾಮ್ ಶುರು ಆಗುತ್ತೆ. ವೆರಿ ಎಕ್ಸೈಟೆಡ್. ತುಂಬ ತರಹದ ಬರ್ಡ್ಸ್ ಇದೆ, ಇವುಗಳಿಗೆ ಭಯನೇ ಇಲ್ಲ, ಆರಾಮಾಗಿ ಓಡಾಡ್ಕೊಂಡಿರುತ್ತೆ. Faizan from China. Faizan. Again, good afternoon, ladies and gentlemen. My name is Ali. And the other one, we have the African openbill. Fantastic, shiny, black plumage. Openbill have a gap between the top and bottom bill that help them grow smooth. And the other one, we have great egrets. It has snowy white plumage that make her look so pretty. You can see these species in valley around countries. Now, I need someone to be volunteer for more. Hornbill hunt on other prey such as bees and grasshoppers. With them tropical fruit with similar nutrients as the pine, just like in the wild. Ini buah-buahan seperti papaya dan juga pisang. ಸೊ ಪ್ರೋಗ್ರಾಮ್ ಹೀಗೆ ಸಾಗುತ್ತೆ. ಅಲ್ಲಿ ಕೂತ್ಕೊಂಡು ನೋಡೋಕ್ಕೆ ಬಂದಿರುವಂತಹ ಜನಗಳನ್ನ ವಾಲಂಟಿಯರ್ಸ್ ಅಂತಲೂ ಕರೀತಾರೆ. ಆ್ಯಂಡ್ ಕರೆಸಿ ಅವ್ರ ಕೈಯಲ್ಲಿ ಫೀಡ್ ಮಾಡಿಸೋದಾಗಿರ್ಬೋದು ಅಥವಾ ಅವ್ರ ಕೈ ಮೇಲೆ ಬರ್ಡ್ಸ್ ಬಂದು ಕೂತ್ಕೊಳ್ಳೋದು ಆ ಥರ ಎಲ್ಲ ಮಾಡಿಸ್ತಾರೆ. ಇಟ್ಸ್ ವೆರಿ ಫನ್ ಆ್ಯಂಡ್ ವೆರಿ ನೈಸ್ ಟು ಡೂ. ನಾವಂತೂ ತುಂಬಾ ಎಂಜಾಯ್ ಮಾಡಿದ್ವಿ. However, the primary food of this bird is fruit, which is abundant in the near plant pillar. ಇಲ್ಲಿ ಮೋಸ್ಟ್ ಆಫ್ ದಿ ಹಕ್ಕಿಗಳು ಕಟ್ ಫ್ರೂಟ್ಸ್ ತಿನ್ನತ್ತೆ. ಹಾಗೆ ಕೆಲವು ಪಕ್ಷಿಗಳಿಗೆ ಸ್ವಲ್ಪ ಕಾಳು ಕೊಡ್ತಾರೆ. ಆ್ಯಂಡ್ ಇನ್ನಷ್ಟು ಪಕ್ಷಿಗಳು ಬರೀ ಸಣ್ಣ ಹುಳ ಇರ್ಬೋದು ಅಥವಾ ಸಣ್ಣ ಇನ್ಸೆಕ್ಟ್ಸ್ ಇರ್ಬೋದು ಅಂಥದನ್ನು ಮಾತ್ರ ತಿನ್ನತ್ತೆ. ಯಾವ ಪಕ್ಷಿ ಏನು ತಿನ್ನತ್ತೆ ಅದ್ರ ಅಕಾರ್ಡಿಂಗ್ಲಿ ಇವರು ಫೀಡ್ ಮಾಡ್ತಾರೆ. ಸೊ ದೆರ್ ಈಸ್ ನೋ ಅದರ್ ಪ್ಯಾಕೇಜ್ ಫುಡ್ ಆ ಥರದ್ದೆಲ್ಲ ಏನು ಕೊಡೋದಿಲ್ಲ. ಇಟ್ಸ್ ಲೈಕ್ ಎಕ್ಸ್ಕ್ಲೂಸಿವ್ಲಿ ನ್ಯಾಚುರಲ್ ವಾಟ್ ಎವರ್ ದೇ ಈಟ್ ಅಲ್ಲ ಅದನ್ನೇ ತಂದು ಕೊಡ್ತಾರೆ. ಸೊ ಇಟ್ ಈಸ್ ಸೇಫ್ ಫಾರ್ ದೆಮ್. ಇದು ನೋಡಲಿಕ್ಕೆ ಸೇಮ್ ಪೀಕಾಕ್ ಥರನೇ ಅನಿಸುತ್ತೆ. ಬಟ್ ಇದು ಪೀಕಾಕ್ ಫ್ಯಾಮಿಲಿ. ನನಗೆ ತುಂಬಾ ಭಯ, ಬಟ್ ನನ್ನ ಹತ್ರ ಕುತ್ಕೊಂಡು ತುಂಬ ಎಂಜಾಯ್ ಮಾಡಿದ್ಲು. ಈಗ ನಾವು ಹೋಗ್ತಿದ್ದೀವಿ ಮತ್ತೊಂದು ಬ್ಯೂಟಿಫುಲ್ ಆಗಿರುವಂತಹ ಟೆಂಪಲ್. ಬಾಲಿ ಅಂದ್ರೇ ಟೆಂಪಲ್ಗಳ ಹಬ್ ಅಂತಲೇ ಹೇಳ್ಬೋದು. ಇಲ್ಲಿ ಸಿಕ್ಕಾಪಟ್ಟೆ ದೇವಸ್ಥಾನಗಳು. ಹಾಗೆ ನಮಗೆ ಇಲ್ಲಿ ಆರ್ಟ್ ವರ್ಕ್ ನೋಡಲಿಕ್ಕೆ ಅಂತ ಒಂದು ಚಾನ್ಸ್ ಸಿಕ್ತು. ಯಾಕಂದರೆ ಅಲ್ಲಿ ದೇವಸ್ಥಾನದ ಹೊರಗಡೆ ಈ ಕ್ರಾಫ್ಟ್ ಮ್ಯಾನ್ಸ್ ಎಲ್ಲ ಕೂತ್ಕೊಂಡು ಇಷ್ಟು ಬ್ಯೂಟಿಫುಲ್ ಆಗಿರುವಂತಹ ಆರ್ಟ್ ಮಾಡ್ತಿದ್ರು. ಆ್ಯಂಡ್ ಅವ್ರ ಪೇಷನ್ಸ್ ನೋಡ್ಬೋದು. ಇಟ್ಸ್ ವೆರಿ ಟೈನಿ ಮೈನ್ಯೂಟ್ ವರ್ಕ್ನ ತುಂಬಾ ಡೀಟೇಲ್ಡಾಗಿ ಮಾಡ್ತಾರೆ. ಇಟ್ ಲುಕ್ಸ್ ಅಮೇಝಿಂಗ್. ಸೊ ಇವರು ಆರ್ಟ್ ಲವರ್ಸ್ ಅಂತಲೇ ಹೇಳ್ಬೋದು. ಸೊ ವೆರಿ ಬ್ಯೂಟಿಫುಲ್ಲಿ ಡನ್. ಈ ಅದ್ಭುತ ಕಲಾಕೃತಿಗಳಿರುವಂಥ ಒಂದು ದೇಶ ಇದು. ತುಂಬ ಬ್ಯೂಟಿಫುಲ್ ಆರ್ಟಿಸ್ಟ್ಸ್. ಇದು ಎಂಟ್ರಿ ಈ ಟೆಂಪಲ್ದು. ತುಂಬಾ ದೊಡ್ಡ ಟೆಂಪಲ್ ಇದು. ಬನ್ನಿ ಒಳಗೆ. ಆ್ಯಸ್ ಯೂಶ್ವಲ್ ಎಲ್ಲ ದೇವಸ್ಥಾನದಲ್ಲಿ ಸಾರಂಗ್ ಕಟ್ಕೊಂಡೇ ಹೋಗಬೇಕು. ಸೊ ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಹಾಗೆ ನಾವು ಯಾವುದಂದರೆ ಅದೆಲ್ಲ ಬಟ್ಟೆ ಹಾಕ್ಕೊಂಡು ಒಳಗಡೆ ಹೋಗೋಂಗಿಲ್ಲ. ಸ್ಟ್ರಿಕ್ಟ್ಲಿ ಫಾಲೋ ಮಾಡ್ತಾರೆ ಇಲ್ಲಿ. ಇಲ್ಲಿ ಫ್ಯಾನ್ ಹಾಕ್ಬಿಟ್ಟು ನೀವೊಂದು ವಿಶೇಷ ಗಮನಿಸ್ಬೋದು, ಇಲ್ಲಿ ಯಾವುದೇ ದೇವಸ್ಥಾನದಲ್ಲಿ ಮೂರ್ತಿ ಇರೋದಿಲ್ಲ. ಸೊ ಮೂರ್ತಿ ಪೂಜೆ ಎಲ್ಲ ಮಂಟಪ ಮಾತ್ರ ಇರುತ್ತೆ. ಇಟ್ ಈಸ್ ವೆರಿ ಸ್ಪೆಷಲ್. ಯಾಕಂದರೆ ಮೂರ್ತಿ ಇಲ್ದಿರ ಹೇಗೆ ಪೂಜೆ ಅಂತ ನೋಡ್ಬೋದಲ್ಲ. ಆಚೆ ಮಾತ್ರ ನಿಮಗೆ ಆರ್ಕಿಟೆಕ್ಚರಲ್ಲೆಲ್ಲನೂ ನಿಮಗೆ ಎಲ್ಲ ದೇವರುಗಳೆಲ್ಲ ಇರುತ್ತೆ. ಬಟ್ ದೇವಸ್ಥಾನ ಅಂತ ಬಂದಾಗ ಮೂರ್ತಿನೇ ಇರಲ್ಲ ದೇವಸ್ಥಾನದಲ್ಲಿ. ಸೊ ದಟ್ಸ್ ದಿ ಥಿಂಗ್. ಇವರು ಮೂರ್ತಿ ಪೂಜೆ ಮಾಡೋದಿಲ್ಲ ಅಂದರೆ ಮಂಟಪ ಇಟ್ ಸೆಲ್ಫ್ ಇಸ್ ದಿ ಗಾಡ್ ಅನ್ನೋ ಥರ. ಬ್ರಹ್ಮ ವಿಷ್ಣು ಮಹೇಶ್ವರ ಆರ್ ದಿ ಪ್ರಾಮಿನೆಂಟ್ ಗಾಡ್ಸ್ ಹಿಯರ್. ಇದೆಲ್ಲ ನೂರಾರು ವರ್ಷಗಳ ಹಿಂದೆ ಮಾಡಿರುವಂತಹದ್ದು, ಈಗಲೂ ಸಹ ಗಟ್ಟಿಯಾಗಿ ನಿಂತಿದೆ. ಸೊ ಇದೆಲ್ಲ ಹುಲ್ಲಲ್ಲಿ ಮೇಲೆ ಗೋಪುರ ಥರ ಶೇಪ್ ಮಾಡಿರೋದು. ಆ್ಯಂಡ್ ಆ ಪೇಂಟಿಂಗ್ ಸಹ ಎಲ್ಲೂ ಮಳೆ ಗಾಳಿ ಬಿಸಿಲಿಗೆ ಹಾಳಾಗ್ದಿರ ಹಾಗೇ ಇದೆ. ಸೊ ದ ಕ್ವಾಲಿಟಿ ಆಫ್ ಆರ್ಟ್ ವರ್ಕ್ ಎಷ್ಟು ಚೆನ್ನಾಗಿದೆ ಅಂತ ಗಮನಿಸಬಹುದು ನಾವು. ಹೊರಗಡೆ ನೋಡಿದ್ವಲ್ಲ ಅಲ್ಲಿ ಗೋಲ್ಡನ್ ಪೇಂಟ್ ಎಲ್ಲ ಮಾಡ್ತಿದ್ರಲ್ಲ, ಸೊ ಈ ರೀತಿ ಸಿಂಹಾಸನ ಅಥವಾ ಮಂಟಪ ಅದೆಲ್ಲ ಅದಕ್ಕೂ ಯೂಸ್ ಮಾಡ್ತಾರೆ. ಇಲ್ಲಿನ ಎಂಟ್ರಿ ಮಹಾದ್ವಾರಗಳಂತೂ ತುಂಬಾ ರಿಚ್ ಆಗಿ ಮಾಡಿರ್ತಾರೆ. ತುಂಬ ಕಲ್ಚರಲಿ ಬ್ಯೂಟಿಫುಲ್ಲಿ ಡನ್ ಅಂತಲೇ ಹೇಳ್ಬೋದು.
ಸೊ ನನಗಂತೂ ಈ ಎಕ್ಸಿಟ್ ಎಂಟ್ರಿ ಆ ಥರ ಏನು ಪಾಯಿಂಟ್ಸ್ ಮಾಡಿದಾರಲ್ಲ, ಈ ಮಹಾದ್ವಾರಗಳು ಅಂತ ಹೇಳ್ತೀವಲ್ಲ, ಅದೆಲ್ಲ ತುಂಬಾ ಇಷ್ಟ ಆಯಿತು. ಮತ್ತು ಒನ್ಸ್ ಒಳಗಡೆ ಬಂದಿದ ತಕ್ಷಣ ಇದೇ ರೀತಿ ಸುಮಾರು ಮಂಟಪಗಳು ಆ್ಯಂಡ್ ಆಲ್ ಮಾಡಿರ್ತಾರೆ. ಪಿಕ್ಚರ್ ಪರ್ಫೆಕ್ಟ್ ಫ್ರೇಮ್ಸ್ ಅಂತಲೇ ಹೇಳ್ಬೋದು. ಎಷ್ಟು ಬ್ಯೂಟಿಫುಲ್ಲಾಗಿ ಮಾಡಿದ್ದಾರೆ, ನೋಡಿದಷ್ಟು ಕಣ್ಣು ತುಂಬ್ಕೋಬೋದು. ಅಮೇಝಿಂಗ್ ಬ್ಯೂಟಿಫುಲ್ ಟೆಂಪಲ್ಸ್. ಇಲ್ಲಿ ಕೌಂಟ್ಲೆಸ್ ಟೆಂಪಲ್ಸ್ ಇದೆ, ಎಷ್ಟು ನೋಡಿದ್ರೂ ಆಸೆನೇ ತೀರಲ್ಲ ಆ ಥರ ಸುಮಾರು ದೇವಸ್ಥಾನಗಳನ್ನು ಮಾಡಿದ್ದಾರೆ. ನಮ್ಮ ಥರನೇ ವೆರಿ ಸಿಮಿಲರ್ ಲೋಕಲ್ ಕ್ಯಾಲೆಂಡರ್ ನೋಡ್ಬೋದು ಇಲ್ಲಿ. अस्मिन् वर्तमाने शालिवाहनके बौद्धावतारे अस्मिन् वर्तमाने व्यवहारिके चान्द्रमानेन प्रभवादि षष्टिसंवत्सराणां मध्ये ऋतूनां संवत्सरस्य ಇವತ್ತಿನ ವಾರ ಬಾಕು ಬಕು ರಾಕು ರಾಬು ಹಾಂ ವಾಸರಸ್ಯ ರಾಬು ರಾಬೋ ವಾಸರಸ್ಯ ಅಷ್ಟೇ. ಇದೆಲ್ಲ ಪಲ್ಲಕ್ಕಿಗಳು. ಸೊ ಎನಿ ಇವೆಂಟ್ಸ್ ಹ್ಯಾಪನ್ಸ್ ಅಲ್ಲ, ಆಗ ಪಲ್ಲಕ್ಕಿಗಳನ್ನೆಲ್ಲನೂ ತಗೊಂಡು ಹೋಗಲಾಗುತ್ತೆ. ಇದೆಲ್ಲ ಹಳೆ ಅವಶೇಷಗಳನ್ನು ಸಹ ಇಲ್ಲಿ ಹಾಗೆ ಇಟ್ಟಿದ್ದಾರೆ. ನಾವು ಮಾಡ್ತೀವಲ್ಲ ನಮ್ಮ ಇಂಡಿಯಾದಲ್ಲಿ, ನಮ್ಮ ಹಳೆಯ ಅವಶೇಷಗಳನ್ನು ಹಾಗೆ ಎತ್ತಿಟ್ಟಿರ್ತೀವಿ, ಅದೇ ರೀತಿ ಇವರು ಮಾಡಿದ್ದಾರೆ. ಈಗ ಅಲ್ಲಿ ಟೆಂಪಲ್ ಹತ್ರ ಒಂದು ಸ್ಮಾಲ್ ಕಲ್ಯಾಣಿ ಇದೆ, ಇದರಲ್ಲಿ ತುಂಬ ಫಿಶ್ ಇದೆ. ಸೊ ಫಿಶ್ಗೆ ಸ್ವಲ್ಪ ಫುಡ್ ಬೈ ಮಾಡೋಣ ಅಂತ ಇಲ್ಲಿ ಬಂದ್ವಿ. ಇಲ್ಲೇ ಪಕ್ಕದಲ್ಲಿ ಶಾಪ್ ಇದೆ. ಸೊ ಇಲ್ಲಿ ಯೂಶ್ವಲಿ ಈ ಥರ ಕೆಲವು ಶಾಪ್ಸಲ್ಲಿ ಹೇಗೆ ಅಂದರೆ ಯಾರು ಮಾರಕ್ಕೆ ಯಾರೂ ಇರೋಲ್ಲ, ಇಲ್ಲೇ ಪಕ್ಕದಲ್ಲಿ ಬಾಕ್ಸ್ ಇಟ್ಟಿರ್ತಾರೆ ಆ್ಯಂಡ್ ಅಲ್ಲಿ ಪ್ರೈಸ್ ಹಾಕಿರ್ತಾರೆ. ಸೊ ಯು ಹ್ಯಾವ್ ಟು ಪುಟ್ ಮನಿ ಇನ್ ಟು ದಿ ಬಾಕ್ಸ್ ಆ್ಯಂಡ್ ಯು ಕ್ಯಾನ್ ಟೇಕ್ ಫುಡ್ ಆ ಥರ. ಸೊ ನೀವು ಕೇಳ್ಬೋದು, ಸುನಿಲ್ ಅವರೇ ಈ ಥರ ಯಾರಾದರೂ ಮಿಸ್ಯೂಸ್ ಮಾಡಿಕೊಂಡ್ರೆ ಹೇಗೆ ಈ ಥರ ಪ್ಲೇಸಲ್ಲಿ? ಅಲ್ಲ, ಯೂಶ್ವಲಿ ಯಾರೂ ಮಿಸ್ಯೂಸ್ ಮಾಡಲ್ಲ ಅನ್ನೋದು. ದೇವಸ್ಥಾನದಲ್ಲಿ ಮಾಡಿದೊಂದು 5,000 ಅಲ್ಲ 50,000 ಹೋಗುತ್ತೆ ಅಷ್ಟೇ. ಬನ್ನಿ ಈಗ ಊಟ ಹಾಕೋಣ. ಇಟ್ಸ್ ಅಬೌಟ್ ಆನೆಸ್ಟಿ. ಲೋಕಲ್ ಬಾಲಿನೀಸ್ ಲಂಚ್ ಇದು ಪ್ಯೂರ್ ವೆಜಿಟೇರಿಯನ್. ವಿ ಆರ್ ಇನ್ ಕೆರಮಾಸ್ ಬ್ಲ್ಯಾಕ್ ಸ್ಯಾಂಡ್ ಬೀಚ್. ಎಷ್ಟು ಸಖತ್ ಶೈನಿಂಗ್ ಸ್ಯಾಂಡ್ ಇದೆ. ಸೊ ಹೀಗಿತ್ತು ಬರ್ಡ್ ಪಾರ್ಕ್, ಟೆಂಪಲ್ಸ್, ಬೀಚ್. ವಿ ಹ್ಯಾಡ್ ಅಮೇಝಿಂಗ್ ಟೈಮ್. ನಮ್ಮನ್ನು ಹೀಗೆ ನೋಡ್ತೀರಿ, ಹೀಗೆ ಸಪೋರ್ಟ್ ಮಾಡ್ತೀರಿ. ಇಲ್ಲಿ ವಿಶೇಷವಾಗಿರುವಂತಹ ಜಾಗಗಳನ್ನ ನಿಮಗೆ ತೋರಿಸ್ತಿರ್ತೀವಿ. ಗುಡ್ ಬಾಯ್.